ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಯ ಹಾವಳಿ ತಾರಕಕ್ಕೇರಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವರು ಮಡಿಕೇರಿಯಲ್ಲಿ ಸಭೆ ನಡೆಸಿದ್ದಾರೆ. ವಿವಿಧ ಸಂಘಟನೆಗಳು ಹಾಗೂ ಮಾಜಿ ಜನಪ್ರತಿನಿಧಿಗಳಿಂದ ಸಲಹೆ ಪಡೆದು ತೆರಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಚಕಮಕಿಯೂ ನಡೆದಿದೆ. ಎಲ್ಲಾ ಸಂಘಟನೆಗಳೊಟ್ಟಿಗೆ ಪ್ರತ್ಯೇಕ ಸಭೆ ನಡೆಸಿದ್ದಕ್ಕೆ ರೈತ ಸಂಘ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಹೊಡೆದಿದೆ, ಕಾಫಿ ಬಚ್ಕೊಂಡು ಹೋಗಿದೆ. ನಿಮ್ ಸರ್ಕಾರ ಬಂದ್ಮೇಲೆ ನಾವು ರೈತರು ಕಳೆದಿರೋ ಕೆಲಸ ಮಾಡಲಿಲ್ಲ. ರಾಜಕೀಯ ಮಾಡೋದಿದ್ರೆ ಆಶೆ ಮಾಡೋಣ, ಜಿಲ್ಲೆಯನ್ನು ಸಲಹೆ ಕೊಡೋದಿದ್ರೆ ಅರಣ್ಯ ಸಚಿವರ ಸಭೆಯಲ್ಲಿ ಗದ್ದಲ ಗಲಾಟೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಚಕಮಕಿ. ವಿವಿಧ ಸಂಘ ಸಂಸ್ಥೆಗಳಿಂದ ಸಲಹೆ ಪಡೆಯುತ್ತಿರುವ ಸಚಿವರು, ಎಲ್ಲರನ್ನೊಳಗೊಂಡಂತೆ ಸಭೆ ನಡೆಸಿ ಎನ್ನುತ್ತಿರುವ ರೈತ ಸಂಘ. ಸಭೆಯಲ್ಲಿ ಬಿಜೆಪಿ ಪ್ರಮುಖನ ಮಾತಿನ ಬಾಣ. ಇದು ಮಡಿಕೇರಿಯ ಜಿಲ್ಲಾಡಳಿತ ಭವನದಲ್ಲಿ ಅರಣ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ನಡೆಸಿದ ಸಭೆಯಲ್ಲಿ ಕಂಡುಬಂದಿರುವ ದೃಶ್ಯ. ಮಳೆ ಹೊಡೆದಿದೆ, ಕಾಫಿ ಬಚ್ಕೊಂಡು ಹೋಗಿದೆ. ನಿಮ್ ಸರ್ಕಾರ ಬಂದ್ಮೇಲೆ ನಾವು ರೈತರು ಕಳೆದಿರೋ ಕೆಲಸ ಮಾಡಲಿಲ್ಲ. ರಾಜಕೀಯ ಮಾಡೋದಿದ್ರೆ ಆಶೆ ಮಾಡೋಣ, ಜಿಲ್ಲೆಯನ್ನು ಸಲಹೆ ಕೊಡೋದಿದ್ರೆ ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಾಡಾನೆಗಳ ದಾಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವರು ಕೊಟ್ಟಿರುವಂತಹ ಭರವಸೆಯಂತೆ ಮಡಿಕೇರಿಯಲ್ಲಿ ಸಭೆ ನಡೆಸಿದರು. ಸಭೆಗೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಮಾಜಿ ಜನಪ್ರತಿನಿಧಿಗಳನ್ನು ಆಹ್ವಾನ ಮಾಡಲಾಗಿತ್ತು. ಎಲ್ಲರೂ ಬಂದು ತಮ್ಮ ಅಹವಾಲನ್ನ ಸಚಿವರಿಗೆ ನೀಡಿ ಆನೆ ದಾಳಿ ತಡೆಗಟ್ಟುವ ಬಗ್ಗೆ ಸಲಹೆ ಕೊಟ್ಟು ಹೋಗ್ತಾ ಇದ್ರು. ಈ ನಡುವೆ ಪ್ರತಿ ಸಂಘಟನೆಯೊಂದಿಗೆ ಪ್ರತ್ಯೇಕವಾಗಿ ಗೌಪ್ಯವಾಗಿ ಸಭೆ ನಡೆಸುವುದು ಯಾಕೆ, ಸಭಾಂಗಣದಲ್ಲಿ ಒಟ್ಟಾಗಿ ಸಭೆ ನಡೆಸಿ ಅಂತ ರೈತ ಸಂಘ ಹಾಗೂ ಬಿಜೆಪಿ ಪಟ್ಟು ಹಿಡಿತು. ಚರ್ಚೆ ಗೊತ್ತಿಲ್ಲ, ಇದು ಯಾವ ಮಂತ್ರಿ ಅಲ್ಲಿಂದ ಬಂದಿದ್ದಾರೆ, ನಾವು ಕಾಯ್ತಾ ಇದ್ವಿ. ಇದೇನ್ರಿ ಒಂದು 5 ಜನ ಡಿವೈಡೆಡ್ ರೂಲ್ ತರದ್ ಬೇಡ, ಎಲ್ಲರೂ ಸಪರೇಟ್ ಆಗಿ ಮಾತಾಡ್ತಾರೆ. ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಎಸ್ ಪೊನ್ನಣ್ಣ ಎಲ್ಲರ ಮನವನ್ನು ಒಲಿಸಿ ಸಚಿವರ ಬಳಿ ಕರೆತರುವಲ್ಲಿ ಯಶಸ್ವಿಯಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಸುಮಾರು 30ಕ್ಕಿಂತ ಅಧಿಕ ಅಹವಾಲನ್ನ ಸ್ವೀಕರಿಸಲಾಗಿದೆ. ಎಲ್ಲರಿಂದಲೂ ಕೂಡ ಸಲಹೆಗಳನ್ನು ಪಡೆಯಲಾಗಿದ್ದು, ಸೋಮವಾರ ಬೆಂಗಳೂರಿನಲ್ಲಿ ನಡೆಯುವಂತಹ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಲಾಗುತ್ತದೆ ಅಂತ ಮಾಹಿತಿ ನೀಡಿದ್ದಾರೆ. ಕಾರಿಡಾರ್ ಮಾಡೋದೊಂದು, ಮತ್ತೆ ಬ್ಯಾರಿಕೇಡಿಂಗ್, ಈಗ ರೈಲ್ವೆ ಬ್ಯಾರಿಕೇಡಿಂಗ್ ಹಾಕ್ತಿವಿ, ಅದು 2 ಲೈನ್ ಇರುತ್ತೆ, 3 ಲೈನ್ ಮಾಡಿ ಅಂತ ಕೂಡ ಸಲಹೆ ಕೊಟ್ಟಿದ್ದಾರೆ. ಮತ್ತೆ ಟ್ರಂಚ್ ತೆಗೆದಿದ್ದಾರೆ. ಟ್ರಂಚ್ ಏನಾಗಿದೆ, ಬಹಳ ಹಿಂದೆ ತೆಗೆದಿರ್ತಕ್ಕಂಥದ್ದು, ಅದು ಈಗಾಗಲೇ ಹೂಳು ತುಂಬಿಕೊಂಡಿದೆ. ಅದನ್ನು ಮತ್ತೆ ಎಲ್ಲ ಶಿಲ್ಟ್ ಎಲ್ಲ ತೆಗೆದು ಪ್ರಾಣಿಗಳು ಅಂದ್ರೆ ಆನೆಗಳು ಬರದ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೋಮವಾರ ಮೀಟಿಂಗ್ ಇದೆ, ಚರ್ಚೆ ಮಾಡ್ತೀನಿ. ವಿಶೇಷವಾಗಿ ಇದ್ರ ಬಗ್ಗೆ ಇದೆ, ಯಾಕಂದ್ರೆ ಹಾಸನ್ನು ಇಲ್ಲೇ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಆನೆಗಳು ಇದಿರೋದು, ಅದಕ್ಕೇನಾದ್ರೂ ಕೂತು ನಾವು ಮಾತಾಡ್ತೀವಿ. ಮತ್ತೆ ಕೇಂದ್ರ ಸರ್ಕಾರದಿಂದ ಕೂಡ ಹೆಚ್ಚಿನ ಪರಿಹಾರ ಅಲ್ಲಿ ಪ್ರಾವಿಷನ್ ಇದೆ, ನೋಡ ಅಲ್ಲೂ ಕೂಡ ಪ್ರಯತ್ನ ಮಾಡಿ ತಗೊಳ್ತೀವಿ. ಇನ್ನು ಸಭೆಗೆ ಆಗಮಿಸಿದ ಬಿಜೆಪಿ ಪ್ರಮುಖರಾದ ಕುಶಾಲಪ್ಪ, ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗ್ತಾ ಇದೆ, ಸರ್ಕಾರ ರೈತರಿಗೆ ಯಾವುದೇ ಪರಿಹಾರ ನೀಡುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದಂತೆ ಕೋಲಾಹಲವೇ ಸೃಷ್ಟಿಯಾಯಿತು. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧವೇ ನಡೆದು ಹೋಯಿತು. ಕೇವಲ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸಭೆ ಕರೆಯಲಾಗಿದೆ. ಇಲ್ಲಿ ಯಾವುದೇ ರಾಜಕೀಯ ಬೇಡ, ರಾಜಕೀಯ ಮಾಡುವುದಾದರೆ ಹೊರಗಡೆ ಹೋಗಿ ಅಂತ ಸಚಿವರು ಖಡಕ್ ವಾರ್ನಿಂಗ್ ನೀಡಿದರು. ನಿಮ್ಮ ಸಲಹೆ ತಗೊಳಕ್ ಬಂದಿದ್ದೀನಿ, ಇಲ್ಲಿ ಯಾವ ರಾಜಕೀಯನೂ ಇಲ್ಲ, ಇಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾ ಸಂದರ್ಭದಲ್ಲಿ ರಾಜಕೀಯ ಮಾಡೋದಿದ್ರೆ ಆಶೆ ಮಾಡೋಣ, ಜಿಲ್ಲೆಯನ್ನು ಸಲಹೆ ಕೊಡೋದಿದ್ರೆ ರಾಜಕೀಯ ಮಾತಾಡೋರು ಆಚೆ ಹೋಗೋದು. ಒಟ್ನಲ್ಲಿ ಜಿಲ್ಲೆಯ ಜನತೆಯ ಬೇಡಿಕೆಯಂತೆ ಅರಣ್ಯ ಸಚಿವರು ಜಿಲ್ಲೆಗೆ ಭೇಟಿ, ಜನತೆಯ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಇನ್ನು ಸೋಮವಾರ ನಡೆಯಲಿರುವಂತಹ ಉನ್ನತ ಮಟ್ಟದ ಸಭೆಯಲ್ಲಿ ಕಾಡಾನೆ ಹಾಗೂ ಹುಲಿ ದಾಳಿ ತಡೆಗಟ್ಟಲು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಎಂಬುದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇನ್ನು ಸೋಮವಾರ ನಡೆಯಲಿರುವಂತಹ ಉನ್ನತ ಮಟ್ಟದ ಸಭೆಯಲ್ಲಿ ಕಾಡಾನೆ ಹಾಗೂ ಹುಲಿ ದಾಳಿ ತಡೆಗಟ್ಟಲು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆಂದು ಮುಂದಿರುವ ಪ್ರಶ್ನೆಯಾಗಿದೆ.